ಕೋಲಾರ ನಗರಸಭೆಯ ಮುಂದಿನ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 34ರ ಮಿಲ್ಲತ್ ನಗರದಿಂದ ಸ್ಪರ್ಧೆ ಮಾಡುತ್ತೇನೆ ಆಕಾಂಕ್ಷಿ ಅನೀಸ್ ಅಹ್ಮದ್. ಕಳೆದ 30 ವರ್ಷಗಳಿಂದ ಸಮಾಜ ಸೇವೆ ಹಾಗೂ ರಾಜಕಾರಣ ಮಾಡಿಕೊಂಡು ಬರುತ್ತಿದ್ದು, ಕೋಲಾರ ನಗರಸಭೆಯ ಮುಂದಿನ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 34ರ ಮಿಲ್ಲತ್ ನಗರದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ಅನೀಸ್ ಅಹ್ಮದ್ ತಿಳಿಸಿದರು. ವಾರ್ಡ್ ಸಂಖ್ಯೆ 34ರ ಮಿಲ್ಲತ್ ನಗರದ ಮುಖಂಡರುಗಳೊಂದಿಗೆ ಸಭೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಅನೀಸ್ ಅಹ್ಮದ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಾ ಬರುತ್ತಿದ್ದು, ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು. ಕಳೆದ ಬಾರಿಯ ಚುನಾವಣೆಯಲ್ಲಿ ತಾವು ಪಕ್ಷದ ವರಿಷ್ಠರ ಆದೇಶದಂತೆ ಚುನಾವಣೆಯಿಂದ ಹಿಂದೆ ಸರಿದಿದ್ದು, ಎಂಎಲ್ಸಿ ನಜೀರ್ ಅಹ್ಮದ್ ರವರು ಮುಂದಿನ ಚುನಾವಣೆಯಲ್ಲಿ ಅವಕಾಶ ನೀಡುವ ಆಶ್ವಾಸನೆಯಂತೆ ಈ ಬಾರಿ ಪಕ್ಷ ನಮಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆಂದರು. ಕಾಂಗ್ರೆಸ್ ಪಕ್ಷ ವರಿಷ್ಠರು ಟಿಕೆಟ್ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡದೇ ಇದ್ದರೆ ಜನರ ಒತ್ತಾಯದ ಮೇರೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ತಿಳಿಸಿದ ಅವರು, ಮಿಲ್ಲತ್ ನಗರ ಜನರ ಮೇಲೆ ವಿಶ್ವಾಸ ಇದೆ. ಜನರ ಹಾಗೂ ದೇವರ ಆಶೀರ್ವಾದ ಇರುವುದರಿಂದ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೂ ಗೆದ್ದೇ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಿಲ್ಲತ್ ನಗರದ ಮುಖಂಡರುಗಳಾದ ವಜೀರ್ ಅಹ್ಮದ್ ಅಲಿಯಾಸ್ ಬಾಬಣ್ಣ, ರಫೀಕ್ ಪಾಷಾ, ಎಂಡಿಎನ್ ಮಕ್ಬೂಲ್, ಅಮೀರ್ ಉಲ್ಲಾ, ರಿಜ್ವಾನ್, ಕೆಎಸ್ಆರ್ಟಿಸಿ, ಬಕಾಶ್, ಅಸ್ವರ್, ಫಯಾಜ್ ಪಾಷಾ, ಹಿದಾಯತ್, ತಾಹಿರ್, ಇಲಿಯಾಸ್, ಶಹೀನ್ ಶಾ, ಟೈಲರ್, ಶಾಮೀರ್, ಅಜೀಜ್ ಹಾಗೂ ಮಿಲ್ಲತ್ ನಗರದ ನೌಜವಾನ್ ಕಮಿಟಿ ಸದಸ್ಯರು ಭಾಗವಹಿಸಿದ್ರು. नया टायर डालना, उसकी वजह से क्या कहते हो, एक मोहल्ले में एक अच्छा काम करने के वास्ते एक अच्छा लीडर होना. हमें पूरे मिल को नसीर साहब को बात कर को, कत्तूर मंजुआना को बात कर को, अनीस को हमें टिकट दिलेंगे. एक मोहल्ले का काम अच्छा होना, मोहल्ले का काम अच्छा होना. ठीक है, ये पुराना टायर हम पूरे चलेगी, अब नया टायर है ना. पुराना टायर क्या काम करते नहीं, क्या कि नौजवान एक हर को काम करेंगे, अच्छा काम करेंगे. अरे नहीं सुने रीबोल्ट बना होता है, क्या करना कौन है आसान नहीं सुना, टायर नवा टायर वाला वैसा नहीं है, वो पहले कैसा का नहीं है, अब नहीं है वैसा. सारे बार बनाते रहते हमें बोल को अनीस को सीट दिलाती, हमें कांग्रेस से दिलाती, हमें जाके पूरा हमें जाके बोल को दिलाती. वही वार्ड नंबर 34 मिल्लत नगर से एस्पिरेंट, मेरा नाम अनीस अहमद है. मैं आपको ये मोहल्ले में हमें जब से पैदा हुई मोहल्ले में पैदा होकर बड़े हुए, ये मेरे पूरे भाया ही ना इनके जोड़ा में पैदा बड़े हों. हमें फसले से भी रहते मस्जिद आगे मसले रहते, मोहल्ले का रहते, क्या भी रहते हमारे सब मोहल्ले में मस्जिद नहीं थी कर को बोल को अक्सा मस्जिद करने जाना, मस्जिद कर को बोल को 92 के अखला टाइम नमाज को जाने हो रहा ही नहीं कर को दूसरे दिन ही जाको मस्जिद अड़ी करे हमारे. हमें इतने बच्चे वो नारियल के बोरियाँ उठा को रखो मस्जिद बनी समय. हमें क्या भी इलेक्शन कर को मोहल्ले में जाको क्या की रहे करदार रही है, इलेक्शन जीता था लोग जीत लग जाने का नहीं है. 24 घंटे में हमें मोहल्ले में आने वाला है. पहले से हमने मोहल्ले के ऊपर एक अरमान, मोहल्ले के ऊपर एक अरमान क्या कि पूरा भाया ही हमारे साथ ही घर को एक अरमान है. वो अरमान रखने को हमें और सियासत एक जुनून और युद्ध में रहना कर को भी एक हमारे अरमान है. उसके वास्ते हमें ये कर ले को ही इंशाल्लाह हमारे भाइयाँ पूरा साथ दिया तो इंशाल्लाह कामयाब होती. कामयाब हुआ बात बताती कि काउंसलर के काम और कुछ क्या क्या हिंगर को बाद में मालूम होता है. खाली ये बार बार बोले तो अच्छा नहीं था, बोलने से जा कर को बताने में बिलीव करता हूँ मैं. बोले वाले करते नहीं, करेस वाले बोलते नहीं, इसके वास्ते कर को बताने में बिलीव करता हूँ. इतना बोलते हुए मैं अपनी बात को खत्म करता हूँ. जज़ाकल्लाह, अस्सलाम वालेकुम. ಕತ್ತೂರು ಮಂಜುನಾಥ್ ಅಣ್ಣಗೆ ನಾವು ಏನು ಹೇಳೋದಂದ್ರೆ, ಯುದ್ಧಗೂ ಒಂದು ಚಾನ್ಸ್ ಕೊಡಿ, ಇರೋರೇ ಮಾಡ್ತಾರಂತ ಹೇಳೋದಲ್ಲ, ನಮಗೂ ಕೊಟ್ರೆ ನಾವು ಮಾಡ್ತೀವಿ, ಇನ್ನೂ ಡೆವಲಪ್ ಮಾಡಿ ತೋರಿಸ್ತೀವಿ. ಯಾಕಂದರೆ ಯೂತ್ ಕಾಂಗ್ರೆಸ್ ಇರೋದು ಇವಾಗ, ಯೂತ್ ಇದೆ, ಯೂತ್ ಇಂಡಿಯಾ ನಡೀತಾ ಇರೋದು. ಯುದ್ಧಗೆ ಅಂತ ಇದ್ದಿದ್ರೆ ನಾವು ಎಜುಕೇಷನ್ ಮೇಲೆ ಜಾಸ್ತಿ ಇದು ಗಮನ ಕೊಡ್ತೀವಿ. ಇದು ಬಿಡಿ ರೋಡು ಕಚರೆ ನಾಲೆ ಎಲ್ಲ ಎಲ್ಲರೂ ಮಾಡ್ತಾರೆ, ನಮ್ಮ ಮನೆ ಬಂದರೆ ನಾವು ಬಡಿಸ್ಬಿಡ್ತೀವಿ. ಅದಾ ಕೌನ್ಸಿಲರ್ ಏನೇನು ಮಾಡಬೇಕು, ಎಕ್ಸ್ಟ್ರಾ ಏನೇನಿದೆ ಎಜುಕೇಷನ್ ಮೇಲೆ ಏನೇನಿದೆ ಅದಿದೆ, ಮೈನಾರಿಟಿಯಿಂದ ಲೋನ್ ಇದೆ, ಏನೇನು ಅದೆಲ್ಲ ಅವಕಾಶನೂ ಮಾಡಿಕೊಡ್ತೀವಿ. MLC ಅನಿಲ್ ಅಣ್ಣನು ಮೊನ್ನೆ ಕತ್ತೂರು ಮಂಜು ಅಣ್ಣನು ಎಲ್ಲರೂ ನಮ್ಗೆ ಹೇಳಿದ್ದಾರೆ. ಅವ್ರ ಮಾತು ಮೇಲೇ ಇನ್ನೂ ಇದ್ದಾರೆ, ನಾವು ಕರ್ಕೊಂಡೋಗಿ ಮಾತಾಡ್ತೀವಿ. ಹೆಸರು ಹೇಳೋದು ಬೇಡ, ಕರ್ಕೊಂಡೋಗಿ ಮಾತಾಡ್ಕೊಂಡು ಆಮೇಲೆ ನಾವು ಫೀಲ್ಡ್ ಅವಧಿವಿದ್ವಿ. ಅವ್ರು ಕೊಟ್ಟಿಲ್ಲ ಅಂದ್ರೂ ನಾವು ಬಿಟ್ಟಿಲ್ಲ ಏರಿಯಾಗೆ. ನಾನು ಕಾಂಗ್ರೆಸ್ಗೆ ನಾವು 25 ವರ್ಷ, ನನ್ನ ವಯಸ್ಸು 40 ವರ್ಷ, 15 ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇರೋದು. 25 ವರ್ಷ ಹಿಂದ್ಗಡೆ
ಶೈನಪ್ಪ ಅಂತ ನಿಂತಿದ್ರು, ಅವ್ರಿಗೆ ವರ್ಕ್ ಮಾಡಿದ್ವಿ. ಆಮೇಲೆ ಬಬ್ಜಾನ್ ಅಣ್ಣಾಗ ಅವ್ರು ಗೆಲ್ಸಿದ್ರಿ. ಆಮೇಲೆ ರನ್ನಿಂಗ್ ಕೌನ್ಸರ್ ಇದ್ರು, ಅವ್ರಿಗೆಲ್ಲ ನಾವೇ ಗೆಲ್ಸಿರೋದು. ಏರಿಯಿಂದ ನಾವು ಆಗೋದು, ನಮಗಿಂದ ಏರಿಯಾ ಯಾವತ್ತೂ ಆಗಲ್ಲ. ನಾವೇ ಗೆಲ್ಸಿರೋದ್ರಿಂದ ಇವಾಗ ನಮಗೂ ಅವಕಾಶ ಆಗಲಿ. ಇಷ್ಟು ದಿನ ನಾವು ನಮ್ಮ ಏರಿಯಾ ಮೇಲೆ ಪ್ರೀತಿ ಇಟ್ಕೊಂಡು ಎಲ್ಲ ಮಾಡಿದ್ವಿ, ನಮಗೊಂದು ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ.